ಕನಕದಾಸರಿಗೆ ವಂದಿಸುತ್ತಾ ಅವರದೇ ರಚನೆಯಾದ ಹರಿಭಕ್ತಿ ಸಾರವನ್ನು ಪಠಿಸ್ತಾ ಇದ್ದೀನಿ. 31ರಿಂದ 35ನೇ ಪದ್ಯದವರೆಗೆ ಅರ್ಥ ಸಮೇತ. ಕರಿಯ ಕಾಯ್ದ ಜಲದಿ ಮಕರವ ತರಿದು ಹಿರಣ್ಯಾಕ್ಷಕನ ಸೀಳ್ದ ತರಳನನು ತಲೆಗಾಯ್ದು ಶಕಟಾಸುರನ ಹತ ಮಾಡಿ ದುರುಳ ಕಂಸನ ಕೊಂದು ಮಗದನ ಮುರಿದು ವತ್ಸನ ಹಮ್ಮಳಿಸಿ ಕರಹರಣವನು ಹಿಂಗಿಸದೆ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲರಸರರನು ಸಂಹರಿಸಿ ಚಕ್ರವ ಬಿಸಿಟು ಯೌವನ ಕಾಲದಲ್ಲಿ ಆ ಪಾಂಡಸುತರಿಂದ ವಸುಮತಿಯ ಭಾರವನಿಡುಹಿ ಸಾಹಸದಿ ಮೆರೆದವನಾಗಿನಿ ಮೆಚ್ಚಿಸಿದೆ ತ್ರಿಜಗವನೆಲ್ಲ. ಸಾಹಸದಿ ಮೆರೆದವನಾಗಿನಿ ಮೆಚ್ಚಿಸಿದೆ ತ್ರಿಜಗವೆಲ್ಲ. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಎಲ್ಲರಲ್ಲಿ ನೀನಾಗಿ ಸುಮನಸರಲ್ಲಿ ಅತಿಹಿತನಾಗಿ ಯಾದವರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ ಕೊಲ್ಲಿಸಿದೆ ಭೀಮಾರ್ಜುನರ ಕೈಯಲ್ಲಿ. ಕೌರವ ಕುಲವನೆಲ್ಲವ ಬಲ್ಲಿದನು ನೀನಹುದೋ, ಕೌರವ ಕುಲವನೆಲ್ಲವ ಬಲ್ಲಿದನು ನೀನಹುದು. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಮೊಸಳೆಯನ್ನು ಕೊಂದು ಗಜೇಂದ್ರನನ್ನು ಸಲಹಿದ್ದೀಯೇ. ಹಿರಣ್ಯಾಕ್ಷಕನನ್ನು ಸೀಳಿ ಬಾಲಕನಾದ ಪ್ರಹ್ಲಾದವನನ್ನು ಪಾಲಿಸಿದ್ದೀಯೇ. ಶಕಟಾಸುರನನ್ನು ವಧಿಸಿ ದುರುಳ ಕಂಸನನ್ನು ಕೊಂದು ಮಾಗಧನನ್ನು ಕೊಲ್ಲಿಸಿ ವೃತಾಸುರನನ್ನು ಘಾತಿಸಿದ್ದೀಯೇ. ಕರನ ಪ್ರಾಣವನ್ನು ನೀಗಿಸಿದವನು ನೀನೇ ಅಲ್ಲವೇ. ರಕ್ಷಿಸು, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಶಿಶುವಾಗಿರುವಾಗಲೇ ನಿನ್ನ ಸಾಮರ್ಥ್ಯದಿಂದ ಬಹುಮಂದಿ ಅಸುರನನ್ನು ಸಂಹರಿಸಿದ್ದೀಯೇ. ಯೌವನ ಕಾಲದಲ್ಲಿ ಸುದರ್ಶನ ಚಕ್ರವನ್ನು ಹಿಡಿಯದೆ ಪಾಂಡವರಿಂದಲೇ ವೈರಿಗಳನ್ನು ಕೊಲ್ಲಿಸಿ ಭೂಭಾರವನ್ನು ಇಳಿಸಿದ್ದೀಯೆ. ವಿಧ ವಿಧವಾದ ಸಾಹಸ ಕಾರ್ಯಗಳನ್ನು ಮಾಡಿ 3 ಲೋಕಗಳನ್ನು ಮೆಚ್ಚಿಸಿದವನು ನೀನೇ ಅಲ್ಲವೇ. ಹೇ ಪ್ರಭು, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಎಲ್ಲರಲ್ಲಿಯೂ ವ್ಯಾಪಕನಾಗಿ ನೆಲೆಸಿರುವ ನೀನು ದೇವತೆಗಳಿಗೆ ಹಿತಕರನಾಗಿ ಯಾದವರಿಗೆ ಬಾಂಧವನಾಗಿ ದಾನವರಿಗೆ ಹಗೆಯಾಗಿ ಭೀಮಾರ್ಜುನರ ಕೈಯಿಂದ ಕೌರವ ಕುಲವನ್ನು ಕೊಲ್ಲಿಸಿದ್ದೀಯೆ. ಆಹಾ, ನೀನು ಮಹಾಸಾಮರ್ಥ್ಯನೆಂಬುದು ಹೌದು, ನೀನು ಮಹಾಸಾಮರ್ಥ್ಯನೆಂಬುದು ಹೌದು ಭಗವಂತ. ನೀನೇ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ ಅಂತ ಕನಕದಾಸರು ಈ ಪದ್ಯದಲ್ಲಿ ಕೇಳಿದ್ದಾರೆ. ನರಗೆ ಸಾರಥಿಯಾಗಿರಣದೊಳು, ನರಗೆ ಸಾರಥಿಯಾಗಿರಣದೊಳು ತುರಗ ನೀರಡಿಸಿದರೆ ವಾರಿಯು ಸರಸಿಯನು ನಿರ್ಮಿಸಿ ಕಿರೀಟೆಯಲಿ ಕೈಲಿ ಸೈಂದವನ ಶಿರವ ಕೆಡುಹಿಸಿ ಅವನ ತಂದೆಯ ಕರತಳಕ್ಕೆ ನೀಡಿಸಿದೆ. ಹರ ಹರ ಪರಮ ಸಾಹಸಿ ನೀನು,
ಹರ ಹರ ಪರಮ ಸಾಹಸಿ ನೀನು, ಹರ ಹರ ಪರಮ ಸಾಹಸಿ ನೀನು, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಬವರದಲ್ಲಿ ಕತಿಗೊಂಡು ಗದೆಯೊಳು ಕವಿದು ನಿನ್ನ ಶತ್ರಾಯುಧನು, ಹೂಘ್ರುವ ಘಡಿಸಿ ಹೊಯ್ದಾಡಿ ತನ್ನಾಯುಧದಿ ತಾಮಡಿದ. ಬವರದಲ್ಲಿ ಕತಿಗೊಂಡು ಗದೆಯೊಳು ಕವಿದು ನಿನ್ನ ಶ್ರುತಾಯುಧನು, ಹೂಕೃತಪಡಿಸಿ ಹೊಯ್ದಾಡಿ ತನ್ನಾಯುಧದಿ ತಾಮಡಿದ. ವಿವರವೇನೋ ತಿಳಿಯೇ ನೀ ಮಾಯವನು ನೀನೆ ಬಲ್ಲ, ವಿವರವೇನೋ ತಿಳಿಯೇ ನೀ ಮಾಯವನು ನೀನೆ ಬಲ್ಲೆ, ವಿವರವೇನೋ ತಿಳಿಯೇ ನೀ ಮಾಯವನು ನೀನೇ ಬಲ್ಲೆ. ನಿನ್ನಾಯವನು ಬಲ್ಲವರುಂಟೆ, ನಿನ್ನಾಯವನು ಬಲ್ಲವರುಂಟೆ, ನಿನ್ನಾಯವನು ಬಲ್ಲವರುಂಟೆ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಅರ್ಥ: ಅರ್ಜುನನಿಗೆ ಸಾರಥಿಯಾಗಿ ರಣರಂಗದಲ್ಲಿ ಕುದುರೆಗಳನ್ನು ಬಾಯಾರಿಕೆಯಾಗಲು ನೀರಿನ ಕೊಳವನ್ನೇ ನಿರ್ಮಿಸಿ ಅರ್ಜುನನಿಂದ ಸೈಂಧವನ ತಲೆಯನ್ನು ಕತ್ತರಿಸಿ ಆ ತಲೆಯು ಸೈಂಧವನ ತಂದೆಯ ಕೈಯಲ್ಲಿ ಬೀಳುವಂತೆ ಮಾಡಿದ ಪರಮ ಸಾಹಸಿ ನೀನಲ್ಲವೇ, ಪರಮ ಸಾಹಸಿ ನೀನಲ್ಲವೇ, ಎಲ್ಲವೂ ನೀನೇ ಭಗವಂತ. ಭಾರತ ಯುದ್ಧದಲ್ಲಿ ಶತ್ರಾಯುಧನೆಂಬುದನ್ನು ಗದೆಯಿಂದ ನಿನ್ನನ್ನು ಹೊಡೆಯಲು ಆ ಗದೆಯೇ ತಿರುಗಿ ಆತನನ್ನು ಬಡಿಯಿತು. ಭಾರತ ಯುದ್ಧದಲ್ಲಿ ಶ್ರುತಾಯುಧನೆಂಬುದನು ಗದೆಯಿಂದ ನಿನ್ನನ್ನು ಹೊಡೆಯಲು ಆ ಗದೆಯೇ ತಿರುಗಿ ಆತನನ್ನು ಬಡಿಯಿತು. ಶ್ರುತಾಯುಧನು ತನ್ನ ಆಯುಧದಿಂದಲೇ ತಾನು ಮಡಿದನು. ಈ ಚಮತ್ಕಾರವೇನೆಂಬುದನ್ನು ನಾನು ಅರಿಯೇ, ಈ ಚಮತ್ಕಾರವೇನೆಂಬುದನ್ನು ನಾನು ಅರಿಯೇ. ನಿನ್ನ ಮಾಯೆಯನ್ನು ನೀನೇ ಬಲ್ಲೆ, ನಿನ್ನ ಮಾಯೆಯನ್ನು ನೀನೇ ಬಲ್ಲೆ. ಹೇ ಜಗದ್ರಕ್ಷಕ, ಹೇ ಭಗವಂತ, ನಿನ್ನ ಮಾಯೆಯನ್ನು ನೀನೇ ಬಲ್ಲೆ. ನಿನ್ನ ಉದ್ದೇಶವನ್ನು ಯಾರು ತಿಳಿಯಲು ಬಲ್ಲರು? ನಿನ್ನ ಉದ್ದೇಶವನ್ನು ಯಾರು ತಿಳಿಯಬಲ್ಲರು? ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಮತ್ತೊಮ್ಮೆ ಕನಕದಾಸರ ಪಾದಗಳಿಗೆ ನಮಸ್ಕರಿಸುತ್ತಿದ್ದೇನೆ.